ಬಹಳ ವಿಷಯ. ಹೋದ ವರ್ಷ ಬೆಳಗಾವಿನಲ್ಲಿ ಏನು ಇದು ನಡೆದಿತ್ತು, ಅಧಿವೇಶನ, ಎಲ್ಲ MLC ಕೂತು ಚರ್ಚೆ ಮಾಡುವಂಥ ವಿಷಯ ಏನು ನಡೆದಿತ್ತು. ಆಗ ಕೂಡ ನಾವು ಸರ್ಕಾರದ ಜೊತೆಗೆ ಸಂಪರ್ಕ ಬೆಳೆಸಿ ಸರ್ಕಾರದಾಗೆ ಒತ್ತಾಯ ಮಾಡೋದ್ರಿಂದ ಸರ್ಕಾರದಾಗ ಆಗಿನ ಹಾಗೂ ಈಗಿನ ಕೃಷಿ ಸಚಿವರು ಚೆಲುವರಾಯ ಸ್ವಾಮೀಜಿಯವರು ಅವರು ಅರ್ಥ ಮಾಡಿಕೊಂಡ್ರು. ಕೂಡಲೇ ಅರ್ಥ ಮಾಡಿಕೊಂಡು ಒಂದು ಪತ್ರನ ಕೇಂದ್ರ ಸರ್ಕಾರಕ್ಕೆ ಬರೆದರು. 23% ಈ GI ಟ್ಯಾಗ್ ತೊಗರಿನಲ್ಲಿ ಪ್ರೋಟೀನ್ ಇದೆ, ಅಂದರೆ ಔಷಧಿ ಗುಣಗಳು ಹೆಚ್ಚಿದ್ದಾವೆ. ಅದಕ್ಕಾಗಿ ಕನಿಷ್ಠ 23% ಆದರೂ ಜಾಸ್ತಿ ಮಾಡಬೇಕು ರೇಟು ಅಂತ ಬರೆದರು. ಅವರು ಬರೆದ ಮೇಲೆ ಆಗಾಗಲೇ ಅದು ರೇಟ್ ಡಿಕ್ಲೇರ್ ಆಗೋದು ಮುಗಿದೋಗಿತ್ತು. ಅದಕ್ಕೆ ಸರ್ಕಾರದವರು ಮುಂದೆ ಬಂದಾಗ ಏನಾದರೂ ಮಾಡಬೇಕು ಅಂಥೇಳಿ ನಾವು ಕೇಂದ್ರ ಸರ್ಕಾರದ ಹತ್ರನೂ ಹೋಗಿದ್ವಿ, ರಾಜ್ಯ ಸರ್ಕಾರದ ಹತ್ರ ಹೋದ್ವಿ, ಮುಖ್ಯಮಂತ್ರಿ ಭೇಟಿಯಾಗಿದ್ವಿ, ಕೃಷಿ ಸಚಿವರಿಗೆ ಭೇಟಿಯಾಗಿದ್ವಿ. ಅಲ್ಲಿ ದಿಲ್ಲಿನಲ್ಲಿ ಈ ದರ ನಿಗದಿ ಮಾಡಲಿಕ್ಕೆ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೂ ಕೂಡ ಭೇಟಿಯಾಗಿದ್ವಿ ನಾವು. ಎಲ್ಲರೂ ಕೂಡ ಆಯಿತು ನೋಡುವ ಮಾಡ್ತೀವಿ ಅಂತ ಹೇಳಿದರು. ರಾಜ್ಯ ಸರ್ಕಾರದವರಂತೂ ಒಂದು ಪತ್ರನೇ ಬರೆದರು. ಆ ಪ್ರತಿ ಕೂಡ ಲಾಸ್ಟ್ ಇಯರೇ ತಮಗೆಲ್ಲ ಕೊಟ್ಟಿದ್ದೀವಿ ನಾವು. ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ದರ ಪಟ್ಟಿ, ಅಂದರೆ ಬೆಂಬಲ ಬೆಲೆಗೆ ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ಪಟ್ಟಿ ರಿಲೀಸ್ ವರ್ಷಕ್ಕೊಂದು ಸಲ ಆಗ್ತದೆ. ಅದು MSP ಅಂತ, ಅದಕ್ಕೆ ಅಂದರೆ ಕನಿಷ್ಠ ಬೆಂಬಲ ಬೆಲೆ. MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಇಲ್ಲಿವರೆಗೂ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ನಮ್ಮ ತೊಗರಿಗೆ ಎಂಟ್ರಿ ಸಿಕ್ಕಿಲ್ಲ, ಅಂದರೆ ಅವರು ಮಾಡಿಲ್ಲ ಅಂತ. ಅದಕ್ಕಾಗಿ ನಾವು ವಿವಿಧ ಇಲಾಖೆಗಳಲ್ಲಿ ಖಾಲಿದ್ದೇವೆ ಹುದ್ದೆಗಳು ಸಾಕಷ್ಟು ಲಕ್ಷಗಟ್ಟಲೆ ಖಾಲಿದ್ದೇವೆ. ಇವನ್ ಸ್ಟೇಟ್ ಗೌರ್ಮೆಂಟಲ್ಲಿ 2,84,000 ಪೋಸ್ಟ್ಗಳು ಖಾಲಿದ್ದೇವೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ 10 ಲಕ್ಷ ಸುಮಾರು ಪೋಸ್ಟ್ಗಳು ಖಾಲಿದ್ದೇವೆ. ಈ ಖಾಲಿ ಇರೋ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ಕೋಬೇಕಂತೇಳಿ ಕಳೆದ 4-5 ತಿಂಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳೆಲ್ಲ ಆಗಿದೆ. ಸೊ ಏನು ಸರ್ಕಾರಗಳು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಯುವ ಜನರಿಗೆ ಒಂದು ಭರವಸೆಯ ಆಶ್ವಾಸನೆ ಕೊಟ್ಕೊಂಡೇನೋ ಅಧಿಕಾರಕ್ಕೆ ಬಂದರು. ಬಟ್ ಇವಾಗ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಶ್ವಾಸನೆಗಳನ್ನ ಈಡೇರಿಸಬೇಕು ಕೇಳಕ್ಕೆ ಹೋದ್ರೇ ಇವತ್ತು ಹೋರಾಟನ ಹತ್ತಿಕ್ಕುವಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ. ಸೊ ಲಾಸ್ಟ್ ಟೈಮ್ ಏನು ಧಾರವಾಡದಲ್ಲಿ ಡಿಸೆಂಬರ್ 1ನೇ ತಾರೀಕು ಹೋರಾಟ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು. ಆಮೇಲೆ 10ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಆಗಿತ್ತು ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ. ಬಟ್ ಸರ್ಕಾರ ಇವತ್ತು ಪೊಲೀಸರನ್ನ ಅಡ್ಡು ಬಿಟ್ಕೊಂಡು ಇವತ್ತು ಹೋರಾಟನ ಹತ್ತಿಕ್ಕುವಂಥ ಕೆಲಸ ಎಲ್ಲ ರೀತಿ ಮಾಡ್ತದೆ. ಯಾಕಂದ್ರೆ ನಮ್ಮ ಹಕ್ಕು ಉದ್ಯೋಗ ಇವತ್ತು ಸಂವಿಧಾನಿಕವಾಗಿ ಇರ್ತಕ್ಕಂಥ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚಳುವಳಿ, ಪ್ರೊಟೆಸ್ಟ್, ಧರಣ ಇದೆಲ್ಲ ಒಂದು ರೈಟ್ಸ್, ಎಲ್ಲರೂ ರೈಟ್ಸ್ ಇದೆ. ಸೊ ಈ ರೈಟ್ಸ್ನೇ ಕಸ್ಕೊಳ್ಳೋಕ್ಕೆ ಇವತ್ತು ಸರ್ಕಾರ ನೋಡ್ತಾ ಇದೆ ಇವತ್ತು. ಸೊ ಇದನ್ನು ಖಂಡಿಸ್ಕೊಂಡು ಇಡೀ ರಾಜ್ಯದಾದ್ಯಂತ ಮತ್ತಿಷ್ಟು ಎಲ್ಲ ಕಡೆ ಉದ್ಯೋಗ ಆಕಾಂಕ್ಷಿಗಳ ಒಂದು ಹೋರಾಟ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತ್ತಿಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಒಟ್ಟು ಸರ್ಕಾರದ ಮೇಲೆ ಒತ್ತಡ ತರುವಂಥ ರೀತಿಯಲ್ಲಿ ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬರೀ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇವತ್ತು ಅವ್ರೇನು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಬೇಡಿಕೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ವಿ. ಸೊ ಇತ್ತೀಚೆಗೆ ಏನು ಈ ಹೋರಾಟದ ಕಳೆದ 4-5 ತಿಂಗಳ ಒಂದು ಹೋರಾಟದ ಒಂದು ಪ್ರಭಾವದಿಂದ, ಒತ್ತಡದಿಂದ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂಡ ಮಾತಾಡಿದ್ದಾರೆ. 56,000